ಥ್ಯಾಂಕ್ಸ್ ಬ್ರೋ. ಹಬ್ಬ ಮಾಡ್ಕೋ. ಹಬ್ಬ ಮಾಡ್ಕೋಬೇಕಾಗಿರೋದು ನಾನಲ್ಲ ಬ್ರೋ, ನೀನು ಬ್ರೋ. ಯಾಕೋ? ಮೇಡಮ್ ಮಾಮೂಲಿಯಾಗಿಲ್ಲ. ಏ, hair style ಸಾಕು. bro. ನಡಿ ನಡಿ, ನೀನ್ ನಡಿ ಫಸ್ಟ್. ಪೆಂಡ್ರೈವ್ ತೆಗೆದು ಮರ್ತ್ಬಿಟ್ಟಿದ್ದೆ. ಅದು ಇಷ್ಟು ದಿನ ಒಬ್ಬನೇ ಇದ್ದೆ ಅಲ್ವಾ, ಎಲ್ಲರ ಕೈಲಾದ್ರೂ ಸಿಕ್ಕಾಕೋತೀನೋ ಅಂತ ಹೀಗೆಲ್ಲ ಕದ್ದು ನೋಡ್ತಾ ಇದ್ದೆ. ಇನ್ನು ನಿಮಗದ್ರ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಿಮಗೆ ಮದುವೆ ಆಗಿದೆ. ಮದುವೆ ಆಗಿದೆ. ಹೇ ಪ್ರಭು, ಕಂಗ್ರಾಟ್ಸ್. ಥ್ಯಾಂಕ್ ಯು. ಏನೋ ಅವ್ರ ಅಭಿಮಾನ ಬಿಟ್ರೆ ಅವ್ರು ಹೇಳಿದ ಒಂದು ಕ್ವಾಲಿಟಿ ಇಲ್ಲ ನನ್ನ ಹತ್ರ. ಸರಿ ಬಿಡು, ಅವಾರ್ಡ್ ಬಂದಿದೆಯಲ್ಲ, ಪಾರ್ಟಿ ಪೂಜೆಯಲ್ಲಿ ಅಲ್ಲಿ ಇಲ್ಲಿ ಯಾಕೋ, ಮೊದಲೇ ಪರಿಸ್ಥಿತಿ ಬೇರೆ ಸರಿ ಇಲ್ಲ. ಚಿಕ್ಕದಾಗಿ ಚೊಕ್ಕದಾಗಿ ಮನೆಯಲ್ಲೇ ಇಟ್ಕೊಳ್ಳೋಣ, ಸಾಯಂಕಾಲ ಬನ್ನಿ. ನೀ ನಂಗೆ ಫಿಕ್ಸ್ ಆಗು, ನಾವು ಫಾಲೋ ಆಗ್ತೀವಿ. ಹಲೋ. ಹಲೋ ಸುಂದರಿ, ಏನು ಮಾಡ್ತಿದ್ಯಾ? ಏನಿಲ್ಲ ರೀ, ಮನೆ ಕ್ಲೀನ್ ಮಾಡ್ತಿದ್ದೆ ಅಷ್ಟೇ. ಹೇ, ನನಗಿವತ್ತು ಆಫೀಸಲ್ಲಿ ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ಬಂತು. ಹಾಗಂದ್ರೆ ಅಂದರೆ ಆಫೀಸಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿರೋದಕ್ಕೆ ಬಹುಮಾನ ಕೊಟ್ಟಿದ್ದಾರೆ ಅಂತ ಅರ್ಥ. ಸಂತೋಷ ಕಣ್ರಿ. ಫ್ರೆಂಡ್ಸ್ ಎಲ್ಲರೂ ಪಾರ್ಟಿ ಕೇಳ್ತಿದ್ದಾರೆ. ಹೊರಗಡೆ ಬೇಡ ಅಂತ ಮನೆಗೆ ಬರೋಕ್ಕೆ ಹೇಳಿದೆ. ಮದುವೆ ಆದ್ಮೇಲೆ ಕುಡಿಯಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ. ಇದೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ತೀಯಾ ಪ್ಲೀಸ್? ಸರಿ. ಸರಿ, ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೀನೇನು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಚಿಕನ್ ತಂದು ನಿನ್ನ ಕೈಯಾರೆ ಅಡುಗೆ ಮಾಡಿರ್ತೀಯಾ? ಆಯ್ತು ರೀ.